ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಬೆಳೀತಕ್ಕಂಥ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆ ಅಂತ ಹೇಳಿದ್ರೆ ತೊಗರಿ. ಇದನ್ನ ರೆಡ್ ಗ್ರಾಮ್ ಅಂತ ಹೇಳ್ತಾರೆ, ಪಿಜನ್ ಪಿ ಅಂತ ಹೇಳ್ತಾರೆ, ತೊಗರಿ ಅಂತ ಹೇಳ್ತಾರೆ, ಅಥವಾ ತೂರ್ದಾಲ್ ಅಂತನೂ ಸಹ ಹೇಳ್ತಾರೆ. ಸೊ ಈ ತೊಗರಿ ಬೆಳೆಯನ್ನ ಬೆಳಿಬೇಕಾದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದಂತಹ BRG 3 ಮತ್ತೆ BRG 5 ಈ ತಳಿಗಳನ್ನ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಿದ್ದಾರೆ. ಇದಕ್ಕೆ ಮುಂಚೆ ಕೆಲವು ತಳಿಗಳಂತ ಹೇಳಿದ್ರೆ BRG 1 ಮತ್ತು BRG 2 ಇವೆರಡನ್ನೂ ಸಹ ದೀರ್ಘಾವಧಿ ತಳಿಗಳಾಗಿದ್ದು, ಇವು ಸಾಮಾನ್ಯವಾಗಿ ರೈತರು ಹಸಿ ತರಕಾರಿಯಾಗಿ ಬಳಕೆ ಮಾಡೋದಕ್ಕೆ ಮಾಡ್ತಾ ಇದ್ರು. ಕಾಲಕ್ರಮೇಣ ಸುಮಾರು 10 ವರ್ಷದಿಂದ ಇವು ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಈ BRG 1 ಮತ್ತು 2 ರೈತರು ಬೆಳೆಯೋದು ಕಷ್ಟ ಸಾಧ್ಯ ಆಗ್ತದೆ. ಈ ತಳಿಗಳು ಸೊರಗು ರೋಗ ಅಂತ ಏನ್ ಹೇಳ್ತೀವಿ, ಎಲ್ಲ ವಿಲ್ಟ್ ಅಂತ ಹೇಳ್ತೀವಿ. ಸೊರಗು ರೋಗ ಬಂದ ಮೇಲೆ ಗಿಡ ಅಲ್ಲಿಂದಲ್ಲೇ ಅಗ್ಗಿದ್ದಾಗೆ ಎಲ್ಲ ಸಾಯ್ತಕ್ಕಂಥದ್ದು, ಒಂದು ನಿರೋಧಕ ಶಕ್ತಿಯನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇತ್ತೀಚಿನ ದಿನಗಳ ಬಿಡುಗಡೆ ಮಾಡಿದಂತಹ BRG 3 ಮತ್ತು BRG 5 ಸೊರಗು ನಿರೋಧಕ ಶಕ್ತಿ ಜೊತೆಗೆ ಮಂಜ ನಂಜು ರೋಗಕ್ಕೂ ಸಹ ಈ ತಳಿಗಳು ನಿರೋಧಕ ಇರೋದ್ರಿಂದ ಈ ತಳಿಗಳನ್ನ ರೈತರು ಬೆಳಿಬಹುದು. ರೈತರು ಬೆಳಿಬೇಕಾದ್ರೆ ಪ್ರಪ್ರಥಮದಲ್ಲಿ ಈ ಬೀಜ ಏನು ಕೃಷಿ ವಿಶ್ವವಿದ್ಯಾಲಯ ಆಗ್ಬೋದು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಸಿಗ್ತಕ್ಕಂಥ ಬೀಜವನ್ನ ಖರೀದಿ ಮಾಡಿ ಅಥವಾ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಹಾಕೊಂಡು ನಂತರ ಈ ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಅಂತ ಹೇಳಿದ್ರೆ ನೀವು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಬೀಜೋಪಚಾರ ಮಾಡೋದು. ಅದರಲ್ಲೂ ರೈಜೋಬಿಯಂ ಅಂತ ಏನಿದೆ, ಇದು ನಮ್ಮಲ್ಲಿ ಏನು ವಾತಾವರಣ ಇರತಕ್ಕಂಥ ಸಾರಜನಕವನ್ನ ಹೀರಿ ಅಥವಾ ಸ್ಥಿರೀಕರಿಸಿ ಅಲಸಂದೆ, ಅವರೆ ಮತ್ತೆ ಶೇಂಗಾ ಈ ರೀತಿ ಎಲ್ಲ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಬೇರುಗಳಲ್ಲಿ ಗಂಟು ಕಟ್ಕೊಂಡಿರ್ತಕ್ಕಂಥದ್ದು ನೀವು ನೋಡಿರ್ಬೋದು. ಆ ಗಂಟುಗಳಲ್ಲಿ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ವಾಸ ಮಾಡ್ತದೆ. ಈ ಬ್ಯಾಕ್ಟೀರಿಯಾ ಪರೋಪಕಾರಿ ಬ್ಯಾಕ್ಟೀರಿಯಾ. ಇದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಹೀರಿ ಗಿಡಗಳಿಗೆ ಅಥವಾ ಬೆಳೆಗೆ ಪೂರೈಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಬಿತ್ತನೆ ಹಂತದಲ್ಲೇನೆ ಇದನ್ನ ಬೀಜೋಪಚಾರ ಮಾಡಿದ್ಮೇಲೆ ನಾವು ಬಿತ್ತನೆ ಮಾಡ್ಬೋದು. ಮೊಳಕೆ ಆದ್ಮೇಲೆ ಗಿಡಗಳು ಸಾಯೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಕೆಲವು ರಾಸಾಯನಿಕಗಳನ್ನ, ಕೆಲವು ಶಿಲೀಂಧ್ರ ನಾಶಕಗಳನ್ನ ಬಳಕೆ ಮಾಡಿ ಬೀಜೋಪಚಾರ ಮಾಡಿ ತದನಂತರ ಬಿತ್ತನೆ ಮಾಡ್ಬೋದು. ಅದರಲ್ಲೂ ತಾವೆಲ್ಲ ಕೇಳಿರ್ತೀರ ಕಾರ್ಬನ್ಡೈಜಿಮ್ ಅಂತ ಏನಿದೆ, ಅದನ್ನ ಪ್ರತಿ 1 kgಗೆ 2 ಗ್ರಾಮ್ ಕಾರ್ಬನ್ಡೈಜಿಮ್ ಇದನ್ನ ಲೇಪನ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಈ ಸೊರಗು ರೋಗ ಬರೋದು ಕಡಿಮೆ ಆಗ್ತಕ್ಕಂಥದ್ದು. ಅಂತರ ಅಂತ ಹೇಳಿದ್ರೆ 4 ರಿಂದ 5 ಅಡಿ ಸಾಲಿಂದ ಸಾಲಿಗೆ ಅಥವಾ ಗಿಡದಿಂದ ಗಿಡಕ್ಕೆ 1.5 ರಿಂದ 2 ಅಡಿ ಅಂತರದಲ್ಲಿ ರೈತರು ಬಿತ್ತನೆ ಮಾಡ್ತಾರೆ. ಆ ಅಂತರದಲ್ಲಿ ಪ್ರಪ್ರಥಮ ಹಂತದಲ್ಲಿ ಬರೀ ಕೂಲಿ ಆಳಿಂದನೇ ಹೆಚ್ಚಿಗೆ ಅಂತರ ಇದೆ. ಕಳೆನೂ ಸಹ ಮಳೆ ಬಂದಾಗ, ತೇವ ಇದ್ದಾಗ ಕಳೆನೂ ಸಹ ಜಾಸ್ತಿ ಬರ್ತದೆ. ಯಂತ್ರೋಪಕರಣಗಳನ್ನ ಬಳಕೆ ಮಾಡಿಕೊಂಡು ಅಥವಾ ಯಂತ್ರೀಕರಣವನ್ನು ಅಳವಡಿಕೆ ಮಾಡಿಕೊಂಡು ಅದರಲ್ಲೂ ಸಣ್ಣ ಸಣ್ಣ ಕೈಗೆ ಎಟುಕುವಂತಹ ಅಥವಾ ಕೈಯಲ್ಲೇ ಕೆಲಸ ಮಾಡಬಹುದಂತಹ ಏನು ಪವರ್ ಟಿಲ್ಲರ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಕಲ್ಟಿವೇಟರ್ಸ್ ಅಂತ ಏನ್ ಹೇಳ್ತೀವಿ, ಆ ಥರದನ್ನ ಬಳಕೆ ಮಾಡಿಕೊಂಡು ಮಧ್ಯಂತರ ಜಾಗ ಏನು ಖಾಲಿ ಜಾಗ ಇದೆ ಆ ಜಾಗದಲ್ಲಿ ಸರಾಗವಾಗಿ ಅದು ಕಲ್ಟಿವೇಟರ್ನ ನಾವು ಓಡಾಡಿಸಿ ಈ ಕಳೆಯನ್ನ ನಿಯಂತ್ರಣ ಮಾಡ್ಬೋದು. ರೋಟೋವೇಟರ್ ರೀತಿಯಲ್ಲಿ ಎಲ್ಲ ಕಳೆನ ಪುಡಿ ಮಾಡಿ ಮತ್ತೆ ಎಲ್ಲ ಕಳೆನ ತೆಗೀತದೆ. ಸೊ ಹಾಗಾಗಿ ಇದು ಸುಲಭವಾದ ವಿಧಾನ, ನಾವು ಕಳೆ ನಿಯಂತ್ರಣ ಮಾಡುವಂತಹ ವಿಧಾನ. ಸೊ ಈ ರೀತಿ ವಿಧಾನವನ್ನು ಅಳವಡಿಕೆ ಮಾಡ್ಕೊಂಡಾಗ ಏನಾಗುತ್ತಂದ್ರೆ ಶ್ರಮ ಕಡಿಮೆ ಆಗುತ್ತೆ, ಜೊತೆಗೆ ಕೂಲಿ ಆಳಿನ ವೆಚ್ಚವನ್ನು ಸಹ ಕಡಿಮೆ ಮಾಡ್ಬೋದು. ಇದ್ರ ಜೊತೆಗೆ ರೈತರು ಯಾವುದೇ ಒಂದು ಮಧ್ಯಂತರ ಏನು ಕಳೆನಾಶಕಗಳನ್ನ ಬಳಕೆ ಮಾಡದೇನೂ ಸಹ ನಾವು ಈ ಒಂದು ಕಳೆ ನಿಯಂತ್ರಣ ಮಾಡಿ ಉತ್ತಮವಾದಂತಹ ಬೆಳೆಯನ್ನ ಬೆಳಿಬೋದು. ಮತ್ತೆ ವೆಚ್ಚವನ್ನ ಕಡಿಮೆ ಮಾಡಿಕೊಂಡು ಒಟ್ಟಾರೆಯಾಗಿ ಈ ಏನು ಬೆಳವಣಿಗೆ ಏನು ನಾವು ಈ ಒಂದು ಉತ್ಪಾದನೆ ವೆಚ್ಚವನ್ನ ಕಡಿಮೆ ಮಾಡಿಕೊಂಡ್ರೆ ನಮಗೆ ಆದಾಯನೂ ಸಹ ಹೆಚ್ಚಿಗೆ ಆಗ್ತಕ್ಕಂಥದ್ದು.